ನಮಸ್ಕಾರ ವೀಕ್ಷಕರೇ, ಕಿಡ್ನಿ ಕೇರ್ ಬೈ ಡಾಕ್ಟರ್ ರವಿ ಕೇರ್ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ಈ ಹಿಂದಿನ ವಿಡಿಯೋದಲ್ಲಿ ಆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಹೇಗಾಯಿತು, ತಾಯಿ ಮಗನಿಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಕೊಟ್ಟಿರೋದ್ರ ಬಗ್ಗೆ ಹೇಳಿದ್ದೆ. ಯಾವ ರೀತಿ ನಾವು ಈ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ನ ಪೂರ್ಣಗೊಳಿಸಿದ್ವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಯಾವಾಗ ಈ 31 ವರ್ಷದ ಈ ಹುಡುಗನಿಗೆ ಕಿಡ್ನಿ ತೊಂದರೆ ಇದೆ ಅಂತ ಗೊತ್ತಾಯ್ತೋ ಅವನಿಗೆ ನಾವು ಡಯಾಲಿಸಿಸ್ನ ಶುರು ಮಾಡ್ತಿದ್ದಂತೆ ಮುಂದೆ ಈತನ ಒಂದು ಜೀವನ ಹೇಗಿರುತ್ತೆ ಅಂತ ನಾವು ಚರ್ಚೆ ಮಾಡ್ಬೇಕಾದ್ರೆ ತಾಯಿನೇ ಮುಂದೆ ಬಂದರು. ನಾನೇ ಕಿಡ್ನಿ ಕೊಡ್ತೀನಿ ಅಂತ ಹೇಳಿ ಮುಂದೆ ಬರ್ತಾರೆ. ಬ್ಲಡ್ ಗ್ರೂಪ್ನ ಚೆಕ್ ಮಾಡ್ತೀವಿ. ಇಬ್ಬರದು ಕೂಡ ಸೇಮ್ ಬ್ಲಡ್ ಗ್ರೂಪ್ ಆಗಿರ್ತದೆ, ಎ ಪಾಸಿಟಿವ್ ಬ್ಲಡ್ ಗ್ರೂಪ್ ಆಗಿರ್ತದೆ. ಸೊ ಈ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಅಂತಂದ್ರೆ ಬ್ಲಡ್ ಗ್ರೂಪ್ ಅಷ್ಟೇ ಮ್ಯಾಚ್ ಆದರೆ ಸಾಕಾ ಅನ್ನೋದು ಯೋಚನೆ ಮಾಡಬೇಕು. ಸೊ ಹೀಗೆ ತಾಯಿ ಮತ್ತೆ ಮಗನ ಬ್ಲಡ್ ಗ್ರೂಪ್ ಸೇಮ್ ಆಗಿದ್ರಿಂದ ನಾವು ಟ್ರಾನ್ಸ್ಪ್ಲಾಂಟೇಷನ್ ಮುಂದುವರಿಬೋದು ಅಂತ ಡಿಸೈಡ್ ಮಾಡ್ತೀವಿ. ಸೊ ಬ್ಲಡ್ ಗ್ರೂಪ್ ಒಂದೇ ಮ್ಯಾಚ್ ಆದರೆ ಸಾಕಾಗಲ್ಲ. ನಾವು ಟಿಶ್ಯೂ ಕ್ರಾಸ್ ಮ್ಯಾಚ್ ಅಥವಾ ಫ್ಲೋ ಸೈಟೋಮೆಟ್ರಿಕ್ ಕ್ರಾಸ್ ಮ್ಯಾಚ್ ಅಂತ ಕರಿತೀವಿ. ಈ ಫ್ಲೋ ಸೈಟೋಮೆಟ್ರಿಕ್ ಕ್ರಾಸ್ ಮ್ಯಾಚಲ್ಲಿ ತಾಯಿಯ ರಕ್ತ ಮತ್ತು ಮಗನ ರಕ್ತದಲ್ಲಿ ಯಾವ್ದಾದ್ರು ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಆಗಿದೆಯಾ ಅನ್ನೋದ್ರ ಬಗ್ಗೆ ನೋಡಲಿಕ್ಕೆ ಈ ಕ್ರಾಸ್ ಮ್ಯಾಚ್ ಮಾಡ್ತೀವಿ. ಸೊ ಕ್ರಾಸ್ ಮ್ಯಾಚ್ ಈ ಪೇಷಂಟ್ದು ಮತ್ತು ಆ ತಾಯಿದು ಮಾಡಿದಾಗ ನೆಗೆಟಿವ್ ಬರುತ್ತೆ. ಬಿ ಸೆಲ್ ಮತ್ತು ಟಿ ಸೆಲ್ ಕ್ರಾಸ್ ಮ್ಯಾಚ್ ನೆಗೆಟಿವ್ ಬಂದ ಕೂಡಲೇ ನಮಗೆ ಮುಂದುವರಿಬೋದು ಅನ್ನೋ ಒಂದು ಸಿಗ್ನಲ್ ಸಿಗುತ್ತೆ. ಸೊ ಈ ಕ್ರಾಸ್ ಮ್ಯಾಚ್ ನೆಗೆಟಿವ್ ಬಂದಮೇಲೆ ಯಾರು ಡೋನರ್ ಇದ್ದಾರೆ ಈ ಸನ್ನಿವೇಶದಲ್ಲಿ ತಾಯಿ ಡೋನರು, ಸೊ ಅವ್ರದ್ದು ಪ್ರತಿಯೊಂದು ನಾವು ಚೆಕ್ ಮಾಡ್ತೀವಿ. ಲಿವರು, ಕಿಡ್ನಿ ಫಂಕ್ಷನ್ನು, ಹಾರ್ಟ್ ಫಂಕ್ಷನ್ನು ಅಥವಾ ಬೇರೆ ರೀತಿಯಾದ ಯಾವುದೇ ಒಂದು ನ್ಯೂನತೆ ಇದೆಯಾ ಅಥವಾ ಅವರಿಗೆ ಮುಂದೆ ಕಿಡ್ನಿ ಕೊಟ್ಟರೆ ಏನಾದ್ರು ಮುಂದೆ ಸಮಸ್ಯೆ ಬರುತ್ತಾ ಅನ್ನೋದನ್ನ ಪ್ರತಿಯೊಂದು ಅಂಗಗಳಿಗೂ ಚೆಕ್ ಮಾಡ್ತೀವಿ. ಸೊ ಈಗ ಈ ರೀತಿಯಾದ ಎಲ್ಲ ಒಂದು ಟೆಸ್ಟ್ಗಳಲ್ಲಿ ತಾಯಿದು ಎಲ್ಲ ನಾರ್ಮಲ್ ಬರುತ್ತೆ. ಅವರು ಕಿಡ್ನಿ ದಾನ ಮಾಡೋದ್ರಿಂದ ಏನೂ ತೊಂದರೆ ಆಗಲ್ಲ ಅನ್ನೋದನ್ನು ನಾವು ಖಚಿತಪಡಿಸ್ಕೊಳ್ತೀವಿ. ಇದೆಲ್ಲ ಆದಮೇಲೆ ನಾವು ಡೋನರ್ ಕಂಪ್ಲೀಷನ್ ಆದಮೇಲೆ ರಿಸಿಪಿಯೆಂಟ್ದು ಕೂಡ ಎಲ್ಲ ಚೆಕ್ ಮಾಡ್ತೀವಿ. ಅವರ ಯೂರಿನರಿ ಬ್ಲ್ಯಾಡರ್ ಕೆಪಾಸಿಟಿ ಚೆನ್ನಾಗಿದೆಯಾ, ಕಿಡ್ನಿ ಹಾಕ್ಸ್ಕೊಳ್ಳೋಬೇಕಾದ್ರೆ ಏನೋ ಸಮಸ್ಯೆ ಆಗ್ಬೋದು ಅನ್ನೋದನ್ನ ಪ್ರತಿಯೊಂದು ನೋಡಿಕೊಂಡು ಮುಂದುವರಿತೀವಿ. ನೋಡಿದ್ರಲ್ಲ. ಸೊ ಈ ಒಂದು ಡೋನರ್ ಮತ್ತು ರಿಸಿಪಿಯೆಂಟು ನಾವೊಂದು ವರ್ಕಪ್ ಆಗಿದ ನಂತರ ಇವರು ನಮ್ಮ ಲೀಗಲ್ ಟೀಮ್ಗೆ ನಾವು ಅದನ್ನು ಪಾಸ್ ಮಾಡ್ತೇವೆ. ಅವರು ಇದನ್ನು ಹಾಸ್ಪಿಟಲ್ ಅಥಾರಿಟಿ ಕ್ಲಿಯರೆನ್ಸ್ಗೆ ಹೋಗುತ್ತೆ. ಸೊ ಹಾಸ್ಪಿಟಲ್ ಅಥರೈಸೇಷನ್ ಕಮಿಟಿ ಕ್ಲಿಯರೆನ್ಸ್ ಆದ ನಂತರ ಇವರು ಟ್ರಾನ್ಸ್ಪ್ಲಾಂಟ್ಗೆ ರೆಡಿ ಆಗ್ತಾರೆ. ಸೊ ಯಾವುದೇ ಒಂದು ಟ್ರಾನ್ಸ್ಪ್ಲಾಂಟ್ ಅಂದರೆ ಎಷ್ಟೊಂದು ಗಾಬರಿ ಇರುತ್ತೆ. ಹೇಗಾಗುತ್ತೆ, ಕೊಟ್ಟೋರ ಆರೋಗ್ಯ ಚೆನ್ನಾಗಿರುತ್ತಾ, ಮುಂದೆ ಏನಾದ್ರು ತೊಂದರೆ ಇದೆಯಾ, ಅಥವಾ ತಾಯಿ ಅಷ್ಟೊಂದು ಸ್ಯಾಕ್ರಿಫೈಸ್ ಮಾಡಿ ತನ್ನ ಕಿಡ್ನಿನ ಕೊಡ್ತಾ ಇದ್ದಾಳೆ ಮಗನಿಗೆ, ಮಗನ ಆರೋಗ್ಯನೂ ಮುಂದೆ ಅವನ ಭವಿಷ್ಯನೂ ಚೆನ್ನಾಗಿರುತ್ತೆ ಅನ್ನೋ ಒಂದು ಅವ್ರ ಮನಸ್ಸಲ್ಲಿ ಕಾಡ್ತಾ ಇತ್ತು. ಆದರೆ ನಾವು ಅದೆಲ್ಲದಕ್ಕೂ ಒಂದು ಸೂಕ್ತವಾದ ಉತ್ತರವನ್ನು ಕೊಟ್ಟು ಅವ್ರಿಗೆ ಒಂದು ಧೈರ್ಯ ತುಂಬೋ ಕೆಲಸ ಮಾಡಿ ನಮ್ಮ ಟ್ರಾನ್ಸ್ಪ್ಲಾಂಟ್ ಟೀಮು ಇದಕ್ಕೆ ರೆಡಿ ಆಗುತ್ತೆ. ಸೊ ಟ್ರಾನ್ಸ್ಪ್ಲಾಂಟ್ ದಿವಸ ನಾವು ಫಿಕ್ಸ್ ಮಾಡ್ತೀವಿ. ಸೊ ಟ್ರಾನ್ಸ್ಪ್ಲಾಂಟಿಗಿನ ಮುಂಚೆ ಅವರಿಗೆ ಬೇಕಾಗುವಂತಹ ಒಂದು ಇಮ್ಯುನೋಸಪ್ರೆಸಿವ್ ಮೆಡಿಸಿನ್ಸ್, ಅಂದರೆ ಈ ಕಿಡ್ನಿ ಇನ್ನೊಬ್ಬರ ಅಂಗ ಈಗ ಡೋನರಿಗೆ ಬರ್ತಿರೋದ್ರಿಂದ ರಿಜೆಕ್ಷನ್ ಆಗಬಾರ್ದು ಅಂಥೇಳಿ ಆ್ಯಂಟಿ ರಿಜೆಕ್ಷನ್ ಥೆರಪಿ ನಾವು 5 days ಮುಂಚೆನೇ ಶುರು ಮಾಡ್ತೀವಿ. ಅದಕ್ಕೆ ನಾವು ಇಮ್ಯುನೋಸಪ್ರೆಷನ್ ಮೆಡಿಕೇಶನ್ಸ್ ಅಂತ ಕರಿತೀವಿ. ಸೊ ಇದೆಲ್ಲ ಪ್ರಿಪ್ರೇಷನ್ ಆದಮೇಲೆ ಟ್ರಾನ್ಸ್ಪ್ಲಾಂಟ್ ದಿವಸ ನಾವು ನಮ್ಮ ಟ್ರಾನ್ಸ್ಪ್ಲಾಂಟ್ ಸರ್ಜನ್ಸ್ ಇರ್ತಾರೆ, ನಮ್ಮ ಅನಸ್ಥಿಷಿಯಾಲಜಿಸ್ಟ್ ಇರ್ತಾರೆ ಟ್ರಾನ್ಸ್ಪ್ಲಾಂಟಿಗೆ, ಅವರೆಲ್ಲ ಒಂದು ಟೀಮ್ ವರ್ಕ್ನಲ್ಲಿ ಈ ಟ್ರಾನ್ಸ್ಪ್ಲಾಂಟ್ ನಡೀತಾ ಇರುತ್ತೆ. ಸೊ ಡೋನರ್ಗೆ ಒಂದು ಸಪ್ರೇಟ್ ಆಪರೇಷನ್ ಥಿಯೇಟರ್ ಇರುತ್ತೆ. ರಿಸಿಪಿಯೆಂಟ್ ಯಾರು ಕಿಡ್ನಿ ತಗೊಳ್ತಾರೆ ಅವರು ಸಪ್ರೇಟ್ ಆಪರೇಷನ್ ಥಿಯೇಟರ್ ಇರ್ತಾರೆ. ಸೊ ಯಾವಾಗ ಡೋನರ್ಗೆ ನಾವು ಲ್ಯಾಪ್ರೋಸ್ಕೋಪಿ ಮುಖಾಂತರ ಡೋನರ್ನ ಕಿಡ್ನಿನ ಹೊರಗೆ ತೆಗೆದ್ವಿ. ಸೊ ಡೋನರ್ ಕಿಡ್ನಿನ ಲ್ಯಾಪ್ರೋಸ್ಕೋಪ್ ಮುಖಾಂತರ ಹೊರಗಡೆ ತೆಗೆಯೋದ್ರಿಂದ ಡೋನರ್ಗೆ ಮಿನಿಮಲ್ ಸರ್ಜಿಕಲ್ ಪ್ರಾಬ್ಲಮ್ಸ್ ಇರುತ್ತೆ. ಹಾಗೆ ಈ ನಾವೊಂದು ಹೊರಗಡೆ ತೆಗೆದಿರುವಂಥ ಕಿಡ್ನಿನ ಒಂದು ಐಸ್ ಮೇಂಟೈನ್ ಮಾಡಿ ಅದಕ್ಕೆ ಪರ್ಫ್ಯೂಷನ್ನ ಮಾಡಿ, ಅಂದರೆ ಕಿಡ್ನಿನ ತೆಗೆದ್ಮೇಲೆ ಅದು ಮುಂದೆ ಏನು ತೊಂದರೆ ಆಗಬಾರ್ದು, ಕೆಡಬಾರ್ದು ಅಂತ ಒಂದು ಪರ್ಫ್ಯೂಷನಲ್ಲಿ ಮಾಡಿಕೊಂಡು ನಂತರ ರಿಸಿಪಿಯೆಂಟ್ ಅಂದರೆ ಈ ಸಿಚುವೇಶನಲ್ಲಿ ಮಗನಿಗೆ ಆ ಕಿಡ್ನಿನ ಟ್ರಾನ್ಸ್ಫರ್ ಮಾಡೋ ಒಂದು ರೆಡಿ ಮಾಡ್ಕೊಂಡಿದ್ವಿ. ಮಾಡಿದ ನಂತರ ಈ ಕಡೆ ರಿಸಿಪಿಯೆಂಟ್ ಕಡೆ ಟೀಮ್ ಬೇರೆ ಇರುತ್ತೆ. ಆ ಟೀಮ್ನಲ್ಲಿ ನಾವು ಏನು ಕಿಡ್ನಿನ ತೆಗೆದುಕೊಟ್ಟಿರ್ತೀವಿ ಅದು ಆ ಕಡೆ ಕಿಡ್ನಿಗೆ ಹಾಕಲಿಕ್ಕೆ ಅವ್ರು ರೆಡಿ ಮಾಡ್ಕೊಂಡಿದ್ರು. ಆ ಒಂದು ಅನಾಸ್ಟಮೋಸಿಸ್ ಮುಖಾಂತರ, ಆ ರಕ್ತನಾಳಗಳ ಜೋಡಣೆ ಮುಖಾಂತರ ಹಾಗೂ
ಯುರೇಟರ್ನ ಜೋಡಣೆ ಮುಖಾಂತರ ಈ ಒಂದು ಟ್ರಾನ್ಸ್ಪ್ಲಾಂಟೇಶನ್ ಆಪರೇಷನ್ ಸಕ್ಸಸ್ಫುಲ್ ಆಗಿ ನಡೀತು. ಸೊ ತಾಯಿಯ ಕಿಡ್ನಿ ಮಗನಿಗೆ ಹಾಕಿದ ಕೂಡಲೇ ಹೇಗಾಯ್ತು ಅಂತ ನೋಡೋಣಂತೆ. ಸೊ ಒಂದು ಸರಿ ಈ ಟ್ರಾನ್ಸ್ಪ್ಲಾಂಟ್ ಮಾಡಿರೋ ಕಿಡ್ನಿ ತಾಯಿಯಿಂದ ಮಗನಿಗೆ ಟ್ರಾನ್ಸ್ಫರ್ ಮಾಡಿದ ಮೇಲೆ ಆ ಕಿಡ್ನಿ ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತೆ. ಸೊ ಕಿಡ್ನಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ ಕೂಡಲೇ ಯೂರಿನ್ ಪ್ರೊಡಕ್ಷನ್ ಶುರುವಾಗುತ್ತೆ. ಸೊ ಈಗ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು ಕಿಡ್ನಿ ಹಾಕ್ಸ್ಕೊಂಡ್ಮೇಲೆ ಯಾವ ರೀತಿ ಯೂರಿನ್ ಬರ್ತಾ ಇದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀವಿ. ಸೊ ಈ ಒಂದು ಸನ್ನಿವೇಶದಲ್ಲಿ ಎಷ್ಟೋ ದಿವಸ ಯೂರಿನ್ನೇ ಪಾಸ್ ಮಾಡದಿರುವಂತಹ ಆ ಮಗನಿಗೆ ತಾಯಿಯ ಕೊಟ್ಟ ಕಿಡ್ನಿಯಿಂದ ಅವನ ದೇಹದಲ್ಲೇ ಯೂರಿನ್ ಪ್ರೊಡಕ್ಷನ್ ಮಾಡಲಿಕ್ಕೆ ಶುರುವಾಗುತ್ತೆ. ತುಂಬಾ ಚೆನ್ನಾಗಿ ಕೆಲಸ ಮಾಡ್ತೀವಿ ಈ ಕಿಡ್ನಿ, ಯಾವುದೂ ತೊಂದರೆ ಕೊಡ್ಲಿಲ್ಲ. ಯಾಕಂದ್ರೆ ತಾಯಿ ತನ್ನ ಶ್ರದ್ಧೆಯಿಂದ ಮಗನಿಗೆ ಒಳ್ಳೇದಾಗ್ಲಿ ಅಂತ ಕೊಟ್ಟಿದ್ವಲ್ಲ, ಸೊ ಯಾವುದೋ ತೊಂದರೆ ಇಲ್ಲದಲ್ಲೇ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದಕ್ಕೆ ಬೇಕಾಗುವಂತ ಎಲ್ಲ ವೈದ್ಯಕೀಯ ವ್ಯವಸ್ಥೆಯನ್ನು ನಾವು ಮುಂಚೆನೆ ಮಾಡ್ಕೊಂಡಿದ್ವಿ. ನೋಡಿದ್ರಲ್ಲ ವೀಕ್ಷಕರೇ, ಈ ಏನು ಯೂರಿನ್ ಬರ್ತಾ ಇದೆ ಇದು ಕಿಡ್ನಿ ಹಾಕ್ಸ್ಕೊಂಡವ್ರಿಗೆ ಯಾವುದೇ ವಜ್ರ ವೈಡೂರ್ಯಕ್ಕಿಂತ ಕಡಿಮೆ ಇಲ್ಲ. ಹಾಗಾಗಿ ಈ ಯೂರಿನ್ ಏನ್ ಬರ್ತಾ ಇದೆ ಇದಕ್ಕೆ ನಾವು ಲಿಕ್ವಿಡ್ ಗೋಲ್ಡ್ ಅಂತ ಕೂಡ ಕರಿತೇವೆ. ಯಾಕಂದ್ರೆ ಹಾಕ್ಸ್ಕೊಂಡ್ಮೇಲೆ ಅವನಿಗೆ ಯೂರಿನ್ ಬಂದ್ರೇನೆ ಚೆನ್ನಾಗಿ ಕೆಲಸ ಮಾಡ್ತದೆ ಅನ್ನೋ ಒಂದು ಸಿಂಪ್ಟಮ್ಸ್ ಅದು. ಸೊ ಈ ಒಂದು ಸನ್ನಿವೇಶದಲ್ಲಿ ಸಕ್ಸಸ್ಫುಲ್ ಆಗಿ ನಾವು ಕಿಡ್ನಿಯ ಟ್ರಾನ್ಸ್ಪ್ಲಾಂಟ್ ಪ್ರೊಸೀಜರ್ನ ಮಾಡಿದ್ವಿ. ಅದಾದ ನಂತರ ಮಾನಿಟರಿಂಗ್ಗೆ ಬೇಕಾಗುತ್ತೆ. ಯೂರಿನ್ ಎಷ್ಟು ಬರ್ತಾ ಇದೆ, ಅವರ ಬ್ಲಡ್ ಪ್ರೆಷರ್ ಎಷ್ಟಿದೆ, ನಾವು ಎಷ್ಟು ಡ್ರಿಪ್ಸ್ ಕೊಡಬೇಕಾಗತ್ತೆ, ಅದೆಲ್ಲ ಒಂದು ನಾವು ಮಾನಿಟರ್ ಮಾಡ್ಕೊಳ್ತಾ ಅವರನ್ನ ಪೋಸ್ಟ್ ಆಪರೇಟಿವ್ ವಾರ್ಡ್ಗೆ ನಾವು ಶಿಫ್ಟ್ ಮಾಡ್ತೀವಿ. ಅದಕ್ಕೆ ನಾವು ಟ್ರಾನ್ಸ್ಪ್ಲಾಂಟೇಶನ್ ICU ಅಂತ ಕರಿತೀವಿ. ಸೊ ಇಷ್ಟೆಲ್ಲ ಒಂದು ಕ್ಲಿಷ್ಟದಾಯಕ ಅಂದ್ರೆ ಟೆಕ್ನಿಕಲಿ ತುಂಬಾ ಡಿಫಿಕಲ್ಟ್ ಪ್ರೊಸೀಜರ್ಸ್. ಇದೆಲ್ಲ ಸಕ್ಸಸ್ ಆಗಬೇಕು ಅಂತಂದ್ರೆ ಟ್ರಾನ್ಸ್ಪ್ಲಾಂಟ್ ಮಾಡೋ ಟೈಮ್ನಲ್ಲಿ ಹಾಗೂ ಟ್ರಾನ್ಸ್ಪ್ಲಾಂಟ್ ನಂತರ ಪೇಷಂಟ್ಗೆ ಯಾವುದೇ ರೀತಿಯ ಇನ್ಫೆಕ್ಷನ್ ಆಗಬಾರ್ದು ಅಂತ ನಾವು ನೋಡ್ಕೊಳ್ತೀವಿ. ಹೇಗೆ ಇನ್ಫೆಕ್ಷನ್ ಆಗಬಾರ್ದು ಅಂದ್ರೆ ಬ್ಯಾರಿಯರ್ ನರ್ಸಿಂಗ್ ಅಂದ್ರೆ ICUನಲ್ಲಿ ಹೊರಗಡೆ ಯಾರನ್ನೂ ನಾವು ಬಿಡೋದಿಲ್ಲ, ಮಾಸ್ಕ್ ಹಾಕೊಳ್ಬೇಕಾಗತ್ತೆ. ಅಲ್ಲಿ ಕೆಲಸ ಮಾಡ್ತಿರುವಂತ ಪ್ರತಿಯೊಬ್ಬರು ಕೂಡ ಯಾವುದೇ ರೀತಿಯಾದ ಒಂದು ಸೂಕ್ಷ್ಮಾಣುಗಳು, ಮೈಕ್ರೋ ಆರ್ಗಾನಿಸಮ್ಸ್ ಟ್ರಾನ್ಸ್ಪ್ಲಾಂಟೇಶನ್ ಆಗಿರೋರಿಗೆ ತಲುಪಬಾರದು ಅಂತ ಪ್ರತಿಯೊಂದು ಸ್ಯಾನಿಟೈಸೇಷನ್ ಎಫೆಕ್ಟ್ ನಾವು ಈ ಕಂಡೀಷನ್ ಅಲ್ಲಿ ಮಾಡಿದ್ವಿ. ಹಾಗಾಗಿ ನೀವು ನೋಡಿರ್ಬೋದು, ಟ್ರಾನ್ಸ್ಪ್ಲಾಂಟೇಶನ್ ಸಕ್ಸಸ್ ಆಗಬೇಕು ಅಂದ್ರೆ ಇನ್ಫೆಕ್ಷನ್ ನಾವು ಚೆನ್ನಾಗಿ ಅವಾಯ್ಡ್ ಮಾಡಬೇಕಾಗುತ್ತೆ. ಸೊ ಇದೆಲ್ಲ ಒಂದು ಪ್ರಕ್ರಿಯೆ ನಂತರ ಇವತ್ತು ಟ್ರಾನ್ಸ್ಪ್ಲಾಂಟೇಶನ್ ಆಗಿರುವಂಥ ಪೇಷಂಟ್ ಚೆನ್ನಾಗಿದ್ದಾರೆ. ಅವರ ಕ್ರಿಯಾಟಿನ್ ಲೆವೆಲ್ಸ್ ದಿನೇ ದಿನೇ ಕಡಿಮೆ ಆಗ್ತಾ ಬಂತು. 3ನೇ ದಿವಸದಷ್ಟೊತ್ತಿಗೆ ಅವರ ಕ್ರಿಯಾಟಿನ್ ಮುಂಚೆ more than 9, 8 ಇರ್ತಾ ಇದ್ದಿದ್ದು ಟ್ರಾನ್ಸ್ಪ್ಲಾಂಟೇಶನ್ ಆದ್ಮೇಲೆ ಈಗ 1.5, 1.2, 1.1 ಬರ್ಲಿಕ್ಕೆ ಶುರುವಾಗಿದೆ. ಹಾಗೆ ಕಿಡ್ನಿ ಕೊಟ್ಟಂತಹ ಅವರ ತಾಯಿ 3ನೇ ದಿವಸಕ್ಕೆ ವಾರ್ಡಿಗೆ ಶಿಫ್ಟ್ ಆಗ್ತಾರೆ. 5ನೇ ದಿವಸಕ್ಕೆ ಅವ್ರನ್ನ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಮಾಡಲಾಗಿದೆ. ಅವರು ತಮ್ಮ ದೈನಂದಿನ ಚಟುವಟಿಕೆಗಳನ್ನು ಈಗ ನಾರ್ಮಲ್ ಆಗಿ ಮಾಡ್ತಾ ಇದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಟ್ರಾನ್ಸ್ಪ್ಲಾಂಟ್ ಸರ್ಜರಿ ಏನಿದೆ ಇದರಲ್ಲಿ ತುಂಬ ಮನಸ್ಸಿನಿಂದ ತಾಯಿ ಮಗನಿಗೆ ಕಿಡ್ನಿ ದಾನ ಮಾಡಿದ್ದಾರೆ. ನಮ್ಮ ವೈದ್ಯಕೀಯ ಚಿಕಿತ್ಸಕರು, ಸರ್ಜನ್ಗಳು, ನಮ್ಮ ಟೀಮ್ ವರ್ಕ್ ಏನಿದೆ, ನಮ್ಮ ಅನಸ್ಥಿಸಿಯಾಲಜಿಸ್ಟ್ ಏನಿದ್ದಾರೆ, ಎಲ್ಲರೂ ಒಂದು ಟೀಮ್ ಮುಖಾಂತರ, ನಮ್ಮ ನರ್ಸಿಂಗ್ ಸ್ಟಾಫ್ ಒಳ್ಳೆಯ ಟೀಮ್ ಮುಖಾಂತರ ಈ ಟ್ರಾನ್ಸ್ಪ್ಲಾಂಟ್ ಸರ್ಜರಿನ ಸಕ್ಸಸ್ಫುಲ್ ಆಗಲಿಕ್ಕೆ ಸಹಾಯ ಆಗಿದೆ. ಯಾವತ್ತೇ ಈ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಚಿಕಿತ್ಸೆ ಒಂದು ಟೀಮ್ ವರ್ಕ್ನಲ್ಲಿ ಚೆನ್ನಾಗಿದ್ರೆ ಸಕ್ಸಸ್ ಆಗಲಿಕ್ಕೆ ಇನ್ನೊಂದು ಮಾತಿಲ್ಲ. ಸೊ ಯಾವುದೇ ರೀತಿಯಾದ ಒಂದು ಟ್ರಾನ್ಸ್ಪ್ಲಾಂಟೇಶನ್ ಆಗಬೇಕು ಅಂದ್ರೆ ಟೀಮ್ ವರ್ಕ್ನಲ್ಲಿ ಚೆನ್ನಾಗಿ ನಡೆಯುತ್ತೆ. ಈ ಒಂದು ಸನ್ನಿವೇಶದಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಸಕ್ಸಸ್ಫುಲ್ ಆಗಿ ಮಾಡಿದ್ದೇವೆ. ಈ ವಿಡಿಯೋ ಮುಖಾಂತರ ತಮ್ಮವರಿಗೆ ಇದನ್ನೆಲ್ಲ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ.